26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಇನ್ನೊಂದು ಒಂದೇ ಒಂದು ನಿಮಿಷ. ಇಲ್ಲ ಒಂದು ಸ್ವಲ್ಪ ನೀವು ಈಗ ದೇವರುಗಳದ್ದು ಹೇಳ್ತೀನಿ, ಆಮೇಲೆ ನೀವು ದೇವರುಗಳದ್ದು ಹೇಳುವಾಗ ತಡಿಬೇಡಿ. ಮುಜರಾಯಿ ಇಲಾಖೆಗೂ ಕೂಡ ನಮಗೆ ಬರುತ್ತೆ ರೆವಿನ್ಯೂಗೆ. ಈ ಮುಜರಾಯಿ ಇಲಾಖೆಯಲ್ಲಿ ಇತ್ತೀಚೆಗೆ ತಮಗೆ ಗೊತ್ತು ಏನಾಯಿತು ಅಂತ. ಅಯೋಧ್ಯೆಯಲ್ಲಿ ಅಲ್ಲಿ ಹಣ ಅವ್ಯವಹಾರ ಆಯಿತು, ಬಂಗಾರ ಏನೇನೋ ಆಗಿದೆ. ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ಅದರ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ದೇವಸ್ಥಾನಗಳಿದ್ದಾವೆ, ಭಾಳ ಪ್ರಾಮುಖ್ಯವಾದಂಥ ದೇವಸ್ಥಾನಗಳಿದ್ದಾವೆ. ABC ಅಂತ ಕ್ಯಾಟಗರೈಸ್ ಮಾಡಿದ್ವಿ. ಸುಮಾರು 39,000 ದೇವಸ್ಥಾನಗಳು ಮುಜರಾಯಿ ಇಲಾಖೆಗೆ ಸೇರಿರುವಂಥವು ಕರ್ನಾಟಕದಲ್ಲಿದ್ದಾವೆ. ಮುಜರಾಯಿಗೆ ಸೇರದೇ ಇರತಕ್ಕಂಥ ದೇವಸ್ಥಾನಗಳು ಭಾಳಷ್ಟಿದ್ದಾವೆ. ಪ್ರೈವೇಟಾಗಿ ಯಾರೋ ದೇವಸ್ಥಾನ ಕಟ್ಟಿದ್ದಾರೆ, ನಮ್ಮೂರಲ್ಲಿ ಯಾರೋ ಡೊನೇಟ್ ಮಾಡಿ ಒಂದು ದೇವಸ್ಥಾನ ಕಟ್ಟಿದ್ರು, ಅವರು ಅದು ಮುಜರಾಯಿಗೆ ಬರಲಿಲ್ಲ. ಇಂಥದ್ದು ಭಾಳಷ್ಟಿದೆ. ನಾವು 39,000ದಲ್ಲಿ ಕ್ಯಾಟಗರೈಸ್ ಮಾಡಿದ್ದೀವಿ, ABC ಅಂತೇಳಿ, ಡಿಪೆಂಡಿಂಗ್ ಆನ್ ದೇರ್ ಇನ್ಕಮ್, ಆನ್ ದೇರ್ ಸೈಜ್, ಭಕ್ತಾದಿಗಳು ಬರೋದು ಸಂಖ್ಯೆ ಇವೆಲ್ಲ ನೋಡಿ ನಾವು ABC ಮಾಡಿದ್ದೀವಿ. ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು A ಕ್ಯಾಟಗರಿಗೆ ಸೇರಿರೋದು. ಉದಾಹರಣೆಗೆ ಮೂಕಾಂಬಿಕಾ ಟೆಂಪಲ್ ಇದೆ, ಚಾಮುಂಡಿ ಟೆಂಪಲ್ ಇದೆ, MM ಹಿಲ್ಸ್ ಟೆಂಪಲ್ ಇದೆ. ಈ ಥರದ ದೇವಸ್ಥಾನಗಳು A ಕ್ಯಾಟಗರಿನಲ್ಲಿ ಇದ್ದಾವೆ. ಸಾಕಷ್ಟು ಹಣ ಇಲ್ಲಿ ಹುಂಡಿನಲ್ಲಿ ಬರುತ್ತೆ, ಆ ಟಿಕೆಟ್ಸ್ ತಗೊಳ್ಳೋದ್ರಲ್ಲಿ ಬರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಹಣ ಬರುತ್ತೆ. ಆ ಹಣ ಹುಂಡಿನ ಎಷ್ಟೋ ಸಾರಿ ಹುಂಡಿ ಹೊಡ್ಕೊಂಡು ಹೋಗಿರೋದನ್ನು ನಾವು ರಿಪೋರ್ಟ್ ಆಗಿದೆ. ಅವ್ರ ಮೇಲೆ FIR ಆಗಿರೋದ್ರೆ ಕಳ್ಳರು ಯಾರೂ ಸಿಕ್ಕಲಿಲ್ಲ, ಹಂಗೆ ಹೋಯ್ತದು. ಅದು ಇನ್ನೂ ಕೇಸ್ಗಳು ನಡೀತಾ ಇರ್ತವೆ. ಅದು ಆಗೋದು ಬೇಡ ಅಂಥೇಳಿ ಪ್ರತಿಯೊಂದು ಹುಂಡಿ ಇಂಥ ಟೆಂಪಲ್ಸಲ್ಲಿ ಅದಕ್ಕೆ CCTV ಹಾಕಬೇಕು ಅಂತ ಹೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ದಾರೆ. ಅದಕ್ಕೆ CCTV ಹಾಕೋದಷ್ಟೇ ಅಲ್ಲ, ಅದನ್ನು ಒಂದು ಸೆಂಟ್ರಲೈಸ್ಡ್ ಸರ್ವರ್ ಮಾಡಿ ಅದನ್ನು ನಾವು ಇಲ್ಲೇ ಕಮಿಷನರು ಕೂತ್ಕೊಂಡು ಇಲ್ಲಿಂದಾನೇ ನೋಡ್ಬೋದು. ನಾನು ಜೈಲುಗಳನ್ನೆಲ್ಲ ನಾನು ಅದೇ ರೀತಿ ಮಾಡಿದ್ದೆ. ಪೊಲೀಸ್ ಸ್ಟೇಷನ್ಗಳನ್ನ ಕೂಡ ನಾವು ಅದೇ ರೀತಿ ಮಾಡಿದ್ದು. 1000ಕ್ಕೂ ಹೆಚ್ಚು ಪೊಲೀಸ್ ಸ್ಟೇಷನ್ನು ಇಲ್ಲಿ ಕಮಾಂಡ್ ಸೆಂಟರ್ನಲ್ಲಿ ಕೂತ್ಕೊಂಡು ಯಾವ ಸ್ಟೇಷನ್ ಬೇಕೋ ಅದನ್ನು ನಾವು ಟೈಪ್ ಮಾಡಿದ್ರೆ ಅದ್ರ ಕಂಪ್ಲೀಟ್ ಆ ಸ್ಟೇಷನ್ನಲ್ಲಿರೋ ಕ್ಯಾಮರಾಗಳೆಲ್ಲ ಫೀಡ್ ಇಲ್ಲಿ ಬರುತ್ತೆ. ಅದೇ ರೀತಿ ಜೈಲುಗಳು ಕೂಡ ಹಂಗೆ ಮಾಡಿದ್ದು. ಅದೇ ರೀತಿ ಈಗ ದೇವಸ್ಥಾನಗಳನ್ನ CCTV ಹಾಕಿ, ದೇವಸ್ಥಾನ ಹುಂಡಿ ಇರ್ಬೋದು, ಎಂಟ್ರೆನ್ಸ್ ಇರ್ಬೋದು, ಅಥವಾ ಅಲ್ಲಿನ ಪರಿಸರದ್ದಿರ್ಬೋದು, ಇದೆಲ್ಲವನ್ನು ಪ್ರತಿನಿತ್ಯ ಕಮಿಷನರ್ ನೋಡೋ ರೀತಿಯಲ್ಲಿ ಒಂದು ಡ್ಯಾಶ್ಬೋರ್ಡ್ ಮಾಡಿ, ಕಂಟ್ರೋಲ್ ರೂಮ್ ಮಾಡಬೇಕು ಅಂತೇಳಿ ಈಗಾಗಲೇ ಹೊರಟಿದ್ದೇವೆ. ಅದರಿಂದ ಈ ಹಣ ದುರುಪಯೋಗ ಆಗೋದು, ಯಾರ್ಯಾರೋ ಇವರೇ ಒಳಗಡೆಗೆ ಯಾರೋ ಸೇರ್ಕೊಂಡು ಇವರು ಹುಂಡಿ ಹೊತ್ಕೊಂಡು ಹೋಗ್ಬಿಡೋದು, ಆಮೇಲೆ ಯಾರಿಗೋ ಹೇಳೋದು, ಆ ರೀತಿ ಎಲ್ಲ ಆಗಬಾರ್ದು ಅನ್ನೋದನ್ನು ನಾವು ತಡೆಯೋದಕ್ಕೋಸ್ಕರ ಇದನ್ನು ಮಾಡಿದ್ದೇವೆ. ಮೂರನೇದು, ನಮ್ಮ ರಾಜ್ಯದಲ್ಲಿ ನಮ್ಮ ಮುಜರಾಯಿ ಇಲಾಖೆಯಿಂದ ಹೊರ ರಾಜ್ಯದಲ್ಲಿ ನಮ್ಮಲ್ಲಿ ಪ್ರಮುಖವಾದಂಥ ಯಾತ್ರಾ ಸ್ಥಳಗಳೇನಿದ್ದಾವೆ, ಆ ದೇವಸ್ಥಾನಗಳಲ್ಲಿ ನಮ್ಮಲ್ಲಿ ಒಂದಿಷ್ಟು ಆಸ್ತಿ ಇದೆ. ಅದನ್ನು ರಕ್ಷಣೆ ಮಾಡಬೇಕು. ಈಗ ತಿರುಪತಿಯಲ್ಲಿ ಬಹುಶಃ ಯಾವುದೇ ರಾಜ್ಯಕ್ಕೆ ಜಮೀನಿಲ್ಲ. ತಿರುಪತಿ ಬೆಟ್ಟದ ಮೇಲೆ ಯಾರಿಗೂ ಕೊಟ್ಟಿಲ್ಲ. ಅದು ಹಿಂದೆ ನಮ್ಮ ಪೂರ್ವಜರು ಮಹಾರಾಜರ ಕಾಲದಲ್ಲಿ ಅವರೇ ಅದಕ್ಕೆ ನಡೆಸ್ತಾ ಇದ್ದರು ಅನ್ನೋ ಕಾರಣಕ್ಕೆ ಅಲ್ಲಿ ನಮಗೆ ಒಂದಿಷ್ಟು ಜಮೀನಿದೆ. ಸುಮಾರು 7 ಎಕರೆವರೆಗೂ ಇದೆ. ಅಲ್ಲಿ ಯಾತ್ರಿಗಳಿಗೆ ಹೋದ್ರೆ ಇಳ್ಕೊಳ್ಳೋಕ್ಕೆ ಅದನ್ನು ಅಭಿವೃದ್ಧಿ ಮಾಡಬೇಕು ಅಂತ ಈಗಾಗಲೇ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನೊಂದು ಸ್ವಲ್ಪ ಈ VIP
ಇದಕ್ಕೆ ಒಂದು 30 ರೂಮು ಸಪ್ರೇಟಾಗಿ ಮಾಡಿದರು. ಅದೊಂಚೂರು ಕಂಪ್ಲೀಟ್ ಆದಮೇಲೆ ಅದನ್ನು ಉದ್ಘಾಟನೆ ಮಾಡ್ತೀವಿ. ಅದೇ ಪ್ರಕಾರ ನಮಗೆ ಶ್ರೀಶೈಲಂನಲ್ಲಿ, ವಾರಣಾಸಿಯಲ್ಲಿ, ತುಳಜಾಪುರ, ಮಹಾರಾಷ್ಟ್ರದಲ್ಲಿ ತುಳಜಾಪುರ ಅಂತ ಇದೆ, ಇಲ್ಲೆಲ್ಲ ನಮ್ಮ ಆಸ್ತಿಗಳಿದ್ದಾವೆ. ಅಲ್ಲಿ ನಮಗೆ ವಸತಿ ಗೃಹಗಳನ್ನು ಮಾಡೋದಕ್ಕೆ ಅಥವಾ ಬೇರೆ ಬೇರೆ ಯಾತ್ರಿಗಳು ಹೋಗಿ ಇಳ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡೋದಕ್ಕೆ ನಾವು ಕ್ರಮ ವಹಿಸ್ತಾ ಇದ್ದೀವಿ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.